ಇನ್ನು ತಮಿಳುನಾಡಿನ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈಗೆ ಅವಮಾನದ ಮೇಲೊಂದು ಅವಮಾನ. ಉಪವಾಸ ಮಾಡಿದ್ರೆ ಕ್ಯಾನ್ಸರ್ ಗುಣಮುಖ ಆಗುತ್ತೆ ಅಂತ ಹೇಳಿ ಅಣ್ಣಾಮಲೈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರಂತೆ. ಆದರೆ ಮುಖಕ್ಕೆ ಹೊಡೆದಂಗೆ ಅಣ್ಣಾಮಲೈಗೆ ಬುದ್ಧಿ ಹೇಳಿದ ವೈದ್ಯರು, ಅಲ್ಲ ಕಣಯ್ಯ, ಉಪವಾಸ ಮಾಡಿದ್ರೆ ಕ್ಯಾನ್ಸರ್ ಗುಣಮುಖ ಅನ್ನುವುದಾದರೆ ಡಾಕ್ಟ್ರೇ ಹಾಕಬೇಕು, ಹಾಸ್ಪಿಟಲ್ ಹಾಕಬೇಕು. ಮುಖಕ್ಕೆ ಹೊಡೆದಂಗೆ ಅಣ್ಣಾಮಲೈಗೆ ಬುದ್ಧಿ ಹೇಳಿದ ವೈದ್ಯರು. ಡಾಕ್ಟರ್ ಹೇಳಿದ್ದೇ ಬೇರೆ, ಅಣ್ಣಾಮಲೈ ಹೇಳಿದ್ದೇ ಬೇರೆ. ವೈದ್ಯರಾದ ವೇಲುಮಣಿ ಹೇಳುವ ಪ್ರಕಾರ ಉಪವಾಸ ಒಂದರಿಂದಲೇ ಕ್ಯಾನ್ಸರ್ ಅನ್ನು ತೊಡೆದು ಹಾಕಬಹುದಾದರೆ ಸಾವಿರಾರು ಆಂಕಾಲಜಿ ಆಸ್ಪತ್ರೆಗಳು ಇರುವುದು ವ್ಯರ್ಥ ಅಂತ. ಅಣ್ಣಾಮಲೈ ಏನ್ ಡಾಕ್ಟ್ರಾ ಎಂದು ಪ್ರಶ್ನೆ ಮಾಡಿರುವ ವೈದ್ಯರಾದ ಮೇಲುಮಣಿ, ಬಿಜೆಪಿ ಅಣ್ಣಾಮಲೈಗೆ ಅವಮಾನ. ಅಣ್ಣಾಮಲೈ ಒಂದು ಮಾತನ್ನು ಹೇಳಿದ್ರು, ಉಪವಾಸ ಮಾಡಿ ಕ್ಯಾನ್ಸರ್ಗೆ ಅದು ಶಮನ ನೀಡುತ್ತೆ. ಉಪವಾಸ ಮಾಡಿದ್ರೆ ಹೊಟ್ಟೆ ಖಾಲಿ ಇರುತ್ತೆ, ಫ್ಯಾಟ್ ಕರಗುತ್ತೆ, ಕ್ಯಾಲರಿ ಬರ್ನ್ ಆಗುತ್ತೆ. ನೀವು ಸಣ್ಣಕ್ಕಾಗ್ತೀರಾ ಅಂದಿದ್ರು ಕೂಡ ಅದು ಬೇರೆ ವಿಚಾರ. ಕಾರಣ ಇವರೊಬ್ಬರು ಪೊಲೀಸ್ ಅಧಿಕಾರಿಯಾಗಿದ್ದವರು, ಏನೋ ಹಂಗೆ ಹೇಳಿದ್ರು ಒಪ್ಕೊಳ್ಳೋಣ ಅಂತೇಳಿ ಒಂದಷ್ಟು ಜನ ಒಪ್ಕೊತಾ ಇದ್ರು. ಆದರೆ ಕ್ಯಾನ್ಸರಿಗೆ ಇದು ಏಷ್ಯಾ ಖಂಡದ ಎಲ್ಲ ರಾಷ್ಟ್ರಗಳು ಮತ್ತು ಪಾಶ್ಚಿಮಾತ್ಯ ಮುಂದುವರಿದ ರಾಷ್ಟ್ರಗಳು ಕೂಡ ಕ್ಯಾನ್ಸರ್ ರೋಗಕ್ಕೆ ಶಾಶ್ವತ ಪರಿಹಾರ ಮೆಡಿಸಿನ್ನಲ್ಲಿ ಇದೆಯಾ ಅಂತೇಳಿ ಒಂದಷ್ಟು ವಿಜ್ಞಾನಿಗಳು ಪರಿಶೀಲನೆ, ಪರಿಶೋಧನೆ, ಅಧ್ಯಯನ ಎಲ್ಲ ಮಾಡ್ತಿರ್ಬೇಕಾದ್ರೆ ತಮಿಳುನಾಡಿನ ಮೂಲೆಯಲ್ಲಿರ್ತಕ್ಕಂಥ ಅಣ್ಣಾಮಲೈ ಉಪವಾಸ ಮಾಡಿ ಕ್ಯಾನ್ಸರ್ ಗುಣ ಆಗುತ್ತೆ ಅಂತ ಹೇಳಿದ್ರೆ ಒಪ್ಕೊಳ್ಳೋಕ್ಕೆ ವಿಜ್ಞಾನ ಲೋಕ ಸಿದ್ಧವಿಲ್ಲ, ವೈದ್ಯ ಲೋಕ ಅದಕ್ಕೆ ತಯಾರಿಲ್ಲ. ವೈಜ್ಞಾನಿಕವಾದ ಕಾರಣ ಬೇಕಲ್ಲ. ದೇರ್ ಈಸ್ ನೋ ಲಾಜಿಕ್. ಫಾಸ್ಟಿಂಗ್ನಲ್ಲಿ ಕ್ಯಾನ್ಸರ್ ಗುಣಮುಖ ಆಗುತ್ತಾ? ವೈದ್ಯರಾದ ಮೇಲುಮಣಿ ಹೇಳುವ ಪ್ರಕಾರ ಉಪವಾಸ ಒಂದರಿಂದಲೇ ಕ್ಯಾನ್ಸರ್ ಅನ್ನು ತೊಡೆದು ಹಾಕಬಹುದಾದರೆ ಸಾವಿರಾರು ಆಂಕಾಲಜಿ ಆಸ್ಪತ್ರೆಗಳು ಇರೋದೇ ವ್ಯರ್ಥ, ಬಾಗಿಲು ಹಾಕೊಂಡು ಮನೆಗೆ ಹೋಗಬೇಕು. ಬಿಜೆಪಿ ನಾಯಕ ಕೆ ಅಣ್ಣಾಮಲೈ ಇತ್ತೀಚೆಗೆ ಉಪವಾಸ ಒಂದರಿಂದ ಕ್ಯಾನ್ಸರ್ ತೊಡೆದು ಹಾಕಬಹುದು ಅಂತ ಹೇಳಿಕೆ ಕೊಟ್ಟಿದ್ರು. ಅದು ಬಹಳ ಟೀಕೆಗೂ ಕೂಡ ಗುರಿಯಾಗಿತ್ತು. ಮುಖ್ಯವಾಗಿ ವೈದ್ಯಕೀಯ ವೃತ್ತಿಪರರು ಮತ್ತು ಕೈಗಾರಿಕೋದ್ಯಮಿಗಳು ವೈಜ್ಞಾನಿಕವಾಗಿ ತಳಹದಿ ಇಲ್ಲದ ಇಂತಹ ಹೇಳಿಕೆ ಬಹಳ ಅಪಾಯಕಾರಿ ಬೆಳವಣಿಗೆ ಎಂದು ಹೇಳಿದ್ದಾರೆ. ಹಾಗಾದರೆ ಅಣ್ಣಾಮಲೈ ಏನಂತ ಹೇಳಿದ್ರು? ಅಣ್ಣಾಮಲೈ ಹೇಳಿರುವ ಪ್ರಕಾರ 24 ಗಂಟೆ ಉಪವಾಸ ಮಾಡಿದರೆ ಕ್ಯಾನ್ಸರ್ ಜೀವಕೋಶಗಳಿಗೆ ಶಕ್ತಿ ಸರಬರಾಜು ನಿಲ್ಲುತ್ತದೆ ಮತ್ತು ಅವು ಸತ್ತು ಹೋಗುತ್ತದೆ ಮತ್ತು 7 ದಿನಗಳ ಉಪವಾಸದಿಂದ ದೇಹದಲ್ಲಿರುವ ಎಲ್ಲ ಕ್ಯಾನ್ಸರ್ ಜೀವಕೋಶಗಳನ್ನು ತೊಡೆದು ಹಾಕಬಹುದಾಗಿದೆ. ಅವರು ಪದೇ ಪದೇ ಆಧುನಿಕ ಜೀವನ ಶೈಲಿ ಮತ್ತು ಸಂಸ್ಕರಿತ ಆಹಾರ ಸೇವಿಸದೆ ಉಪಹಾರ, ಹಠಯೋಗ ಮತ್ತು ಅಂಗ ಮರ್ಧನ ಯೋಗದಂಥ ಯೋಗ ಅಭ್ಯಾಸದಿಂದ ಕ್ಯಾನ್ಸರ್ ತೊಡೆದು ಹಾಕಬಹುದು ಅಂತ ಹೇಳಿದರು. ದೇಶದ ಅದೆಷ್ಟೋ ಬಲಿಷ್ಠ ಮುಂದುವರಿದ ದೇಶಗಳು ಕ್ಯಾನ್ಸರ್ ಕಾಯಿಲೆಗೂ ಒಂದು ಶಾಶ್ವತ ಮೆಡಿಸಿನ್ ಹುಡುಕೋಣ ಅಂಥೇಳಿ ದೊಡ್ಡ ದೊಡ್ಡ ಲ್ಯಾಬ್ಗಳನ್ನು ಹಾಕ್ಕೊಂಡು ಕೋಟ್ಯಾಂತರ ಮಿಲಿಯನ್ ಗಟ್ಟಲೆ ಸುರಿದು ಲ್ಯಾಬ್ ಮಾಡಿ ಅಧ್ಯಯನ ಮಾಡ್ತವ್ರೆ. ಆದರೆ ಅಣ್ಣಾಮಲೈಗೆ ಇದು ಯಾವ ನೆನಪು, ಇವು ಯಾವ ಪರಿಜ್ಞಾನವೂ ಇಲ್ಲದೆ ನೀವು ಹೊಟ್ಟೆಗೆ ಅನ್ನ ತಿಂದಲೇ 24 ಗಂಟೆ ಇದ್ದರೆ ಸಾಕು, ಅದಕ್ಕೆ ಸಂಬಂಧಪಟ್ಟ ಕ್ಯಾನ್ಸರಿನ ಅದೇನು ಜೀವಕೋಶಗಳೆಲ್ಲ ಸತ್ತು ಹೋಗಿ ಶಾಶ್ವತವಾಗಿ ಕ್ಯಾನ್ಸರ್ ಗುಣಮುಖ ಆಗುತ್ತೆ ಎನ್ನುವಂತಹ ವೈದ್ಯ ಲೋಕಕ್ಕೂ ಪ್ರಶ್ನೆ ಮಾಡಿದಂತಹ ಪ್ರಶ್ನೆ ಅದು. ವೈದ್ಯ ಮೇಲುಮಣಿ ಅದಕ್ಕೊಂದು ರಿಯಾಕ್ಟ್ ಮಾಡಿ, ನೀವು ಅಣ್ಣಾಮಲೈ, ನೀವು ಈ ಹಿಂದೆ ಪೊಲೀಸ್ ಅಧಿಕಾರಿ ಆಗಿದ್ದವರು, ಈಗ ಬಿಜೆಪಿಯ ನಾಯಕರಾಗಿದ್ದೀರಿ, ನೀವು ಆಂಕಾಲಜಿ ಸ್ಪೆಷಲಿಸ್ಟ್ ಆಗೋದಕ್ಕೆ ಬರಬೇಡಿ ಅಂಥೇಳಿ ಬುದ್ಧಿವಾದ ಹೇಳಿದ್ದಾರೆ. ಆಂಕಾಲಜಿ ಆಸ್ಪತ್ರೆಗಳು ಸುಮ್ಮನೆ ನೀವು ಹೇಳೋ ಪ್ರಕಾರ ವ್ಯರ್ಥ, ಅದು ಬಾಗ್ಲಾಕೊಂಡು ಆ ಡಾಕ್ಟರ್ಗಳೆಲ್ಲ ಮನೆಗೆ ಹೋಗಬೇಕು ಅಂಥೇಳಿ ಅಣ್ಣಾಮಲೈ ಅವರ ಹೇಳಿಕೆಗೆ ಕುಹಕವಾಗಿದ್ದಾರೆ ವೈದ್ಯ ಮೇಲುಮಣಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.